ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಈ ನಡುವೆ ಒಂದು ಸ್ವಲ್ಪ ನೆಗಡಿಯಾಗಿ ಹುಷಾರಿಲ್ದಂಗೆ ಆಗಿತ್ತು, ಸೊ ಹಂಗಾಗಿ ಮಾಡಿರಲಿಲ್ಲ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಐಟಮು ಎಗ್ ಪಪ್ಪು, ಒಂಥರ ಎಲ್ಲರ ಫೇವ್ರೇಟ್. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋವಂಥ ಒಂದು ಬೇಕ್ರಿ ಐಟಮು. ಸೊ ಅದನ್ನು ಇವತ್ತು ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಕೆಲವೊಬ್ಬೊಬ್ಬರಿಗೆ ಅನುಮಾನ ಇರುತ್ತೆ, ಹೆಂಗೆ ಮಾಡಿರ್ತಾರೆ ಏನೋ ಬೇಕ್ರಿನಲ್ಲಿ ಹಂಗೆ ಅಂತ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡಿಕೊಡ್ಬೋದು, ಬಂದವರಿಗೆ ಆಗಲಿ ಯಾರಿಗೇ ಆಗಲಿ. ಸೊ ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಮೊದಲನೇದಾಗಿ ನಾನು ಇದು ಮಾಡೋದಕ್ಕೆ ಒಂದು 2 ಕಪ್ಪಷ್ಟು ಮೈದಾನ ಬಳಸ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು, ನೀವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರಲ್ವ ಅದೇ ರೀತಿಯಾಗಿ ಇವಾಗ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ನೀವು ನೀರನ್ನು ಆಡ್ ಮಾಡ್ಕೊತ ನೀವು ಚೆನ್ನಾಗಿ ಹಿಟ್ಟನ್ನು ನಾದಬೇಕಾಗುತ್ತೆ. ಸುಮಾರು 4 ರಿಂದ 5 ಪಫ್ನ ನಾವು ರೆಡಿ ಮಾಡ್ಬೋದು ಇಷ್ಟರಿಂದ. ಹಿಟ್ಟನ್ನೆಲ್ಲ ನಾದ್ಕೊಂಡಾದ್ಮೇಲೆ ನಾವು ಅದನ್ನು ಒಂದು 20 ನಿಮಿಷ ಅಂದ್ರೂ ಬಿಡಬೇಕಾಗುತ್ತೆ. ಸೊ 20 ನಿಮಿಷ ಬಿಡೋದ್ರೊಳಗೆ ಮತ್ತೊಂದು 2 ಐಟಮ್ನ ನಾವು ರೆಡಿ ಮಾಡ್ಕೋಬೇಕು, ಅದೇನು ಅಂತ ಹೇಳ್ತೀನಿ. ಸೊ ಈಗ ಹಿಟ್ಟು ನಾದಿದ್ಮೇಲೆ ಒಂದು 20 ನಿಮಿಷ ಬಿಡಿ. ಈಗ ಎಗ್ ಪಪ್ಗೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಲ್ವ, ಹಂಗಾಗಿ ಒಂದು ಬಾಣಲಿನಲ್ಲಿ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈಗ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು 3 ಈರುಳ್ಳಿ ಫುಲ್ಲು ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಮೀಡಿಯಂ ಸೈಜು 3 ಈರುಳ್ಳಿ ಆದರೂ ಸಾಕು, ನಡೆಯುತ್ತೆ. ಒಂದು 10 ಎಗ್ ಪಪ್ಸಿಗೆ ಆಗೋಷ್ಟು ಒಗ್ಗರಣೆ ಕೂಡ ರೆಡಿ ಆಗುತ್ತೆ ಇದರಿಂದ. ಸೊ ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ. ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಒಂದು 2 ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಒಂದು 3 ಹಸಿ ಮೆಣಸಿಕಾಯಿನ ಫುಲ್ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಜಾಸ್ತಿ ಮೆಣಸಿಕಾಯಿ ಹಾಕಕ್ಕೆ ಹೋಗಬೇಡಿ, ಜಾಸ್ತಿ ಖಾರ ಆಗ್ಬಿಡುತ್ತೆ ತಿನ್ಬೇಕಾದ್ರೆ. ಸೊ ಒಂದು 3 ಆದರೂ ಸಾಕು, ನಡೆಯುತ್ತೆ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೆಣಸಿಕಾಯಿ ಹಾಕ್ತೇ ಹೋದ್ರೂ ಕೂಡ ನಡೆಯುತ್ತೆ, ನಾವು ಖಾರ ಪುಡಿ ಹಾಕ್ತೀವಲ್ವ, ಸೊ ಹಂಗಾಗಿ ಖಾರ ಪುಡಿ ಹಾಕಲ್ಲ ಅನ್ನೋದಾದರೂ ಕೂಡ ನಡೆಯುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಐಟಮ್ ಮಾತ್ರ ನೀವು ಹಾಕ್ಲೇಬೇಕು. ಮೆಣಸಿಕಾಯಿ ಯಾರು ಹಾಕಬೇಕು, ಇಲ್ಲ ಸ್ವಲ್ಪ ಖಾರ ಪುಡಿನಾರ ಹಾಕ್ಲೇಬೇಕು. ಒಂದು ಐಟಮ್ ಹಾಕಿದ್ರು ಸಾಕು. ಈಗ ನೆಕ್ಸ್ಟು ಸ್ವಲ್ಪ 1 ಚಮಚದಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ಒಂದು ಅರ್ಧ ಚಮಚ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಈಗ ಒಂದು 1/4 ಚಮಚದಷ್ಟು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಚಾಟ್ ಮಸಾಲ ಹಾಕಿದರೆ ಒಳ್ಳೆ ಫ್ಲೇವರ್ ಟೇಸ್ಟ್ ಬರುತ್ತೆ ಅಂತ. ನೆಕ್ಸ್ಟು ಒಂದು 1/4 ಚಮಚ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚ. ಇದೆಲ್ಲನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗೀತು ನೀವು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇಲ್ಲಿಗೆ ಒಗ್ಗರಣೆ ರೆಡಿ ಆಯಿತು ಅಂತಾನೆ. ಒಗ್ಗರಣೆಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಹೆಚ್ಚಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ. ಸೊ ಯಾವ ರೀತಿ ನಾವು ಚಿತ್ರಾನ್ನದ ಒಗ್ಗರಣೆ ಮಾಡ್ತೀವಲ್ವ ಅದೇ ಥರನೇ ಇದು ಕೂಡ ಸೇಮು. ಈ ಒಗ್ಗರಣೆ ಫುಲ್ಲು ಗಟ್ಟಿಯಾಗಿರಬಾರ್ದು, ಒಂದು ಸ್ವಲ್ಪ ಮಟ್ಟಿಗಾರ ತೆಳುವಾಗಿರ್ಬೇಕು. ಫುಲ್ ತೆಳುವೂ ಆಗಬಾರ್ದು, ಫುಲ್ ಗಟ್ಟಿನೂ ಆಗಬಾರ್ದು. ನೀವು ನೋಡ್ತಾ ಇದ್ದೀರಲ್ಲ, ಪೇಸ್ಟ್ ರೀತಿಯಲ್ಲೇ ಆಗಿರಬೇಕು. ಈ ರೀತಿ ಆದರೆ ಚೆನ್ನಾಗಿ ಬರುತ್ತೆ ಇದು. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಇಲ್ಲಿಗೆ ಒಗ್ಗರಣೆ ಮುಗೀತು ಅಂತಾನೆ. ಸೊ ಈಗ ಇನ್ನೊಂದು ಐಟಮ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ, ಅದೇನು ಅಂತ ತೋರಿಸ್ತೀನಿ ನೋಡಿ ಇವಾಗ. ಈಗ ಒಂದು ಸಣ್ಣ ಬೌಲಲ್ಲಿ ನಾನು 1 ಚಮಚ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬರೀ ತುಪ್ಪದಲ್ಲೂ ಕೂಡ ಮಾಡ್ಬೋದು, ಇಲ್ಲ ಎಣ್ಣೆನೂ ಬಳಸ್ಬೋದು. ಸೊ ಇದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಯಾವ ರೀತಿ ಲಿಕ್ವಿಡಲ್ಲಿ ಇರುತ್ತಲ್ವ ಆ ರೀತಿ ಆಗಬೇಕು. ಇದು ಫುಲ್ ಗಟ್ಟಿ ಆಗಬಾರ್ದು ಮತ್ತು ಫುಲ್ ತೆಳ್ಳಗೂ ಇರಬಾರ್ದು. ಈಗ 2 ಐಟಮ್ಗಳು ರೆಡಿ ಆದಮೇಲೆ ಈಗ ನಾವು ಮಾಡೋ ಅಂಥ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ, ಈಗ ನಾವು ಏನು ಹಿಟ್ಟು ನಾದಿ ಇಟ್ಕೊಂಡಿರ್ತೀವಲ್ವ ಒಂದು 20 ನಿಮಿಷ, ಸೊ ಆ ಹಿಟ್ಟನ್ನು ತೆಗೆದು ಇವಾಗ ನಾವು ಚಪಾತಿ ಪರೋಟ ಮಾಡ್ತೀವಲ್ಲ ಫುಲ್ಲು ಅಗಲವಾಗಿ ಆ ರೀತಿಯಾಗಿ ನೀವು ನಾದ್ಕೋಬೇಕಾಗುತ್ತೆ. ಇವಾಗ ಯಾವ ರೀತಿ ಅಂತ ನಿಮಗೆ ತೋರಿಸ್ಬಿಟ್ಟು ಹೇಳಿದ್ರೆ ಅರ್ಥ ಆಗುತ್ತೆ. ಸೊ ಒಂದು 5 ಭಾಗ ಆಗಿ ಮಾಡ್ಕೋತಾ ಇದ್ದೀನಿ ಈ ಒಂದು ಹಿಟ್ಟನ್ನು. ಸೊ ಒಂದು 5 ಭಾಗ ಆಗಿ ಅಂತಂದರೆ 5 ಲೇಯರ್ ಥರ, 5 ಲೇಯರ್ಸ್. ಈಗ ಪಪ್ಸ್ ತಿನ್ಬೇಕಾದ್ರೆ ಲೇಯರ್ ಬೈ ಲೇಯರ್ ಇರುತ್ತಲ್ವ ತಿನ್ಬೇಕಾದ್ರೆ ಎಲ್ಲ, ಸೊ ಆ ರೀತಿಯಾಗಿ ಲೇಯರ್ ಬರೋಕ್ಕೋಸ್ಕರ ಈ ರೀತಿ ಮಾಡ್ಕೋತಾ ಇದ್ವಿ ನಾವು. ಲೇಯರ್ ಅಂತಂದರೆ ಕನ್ನಡದಲ್ಲಿ ಯಾಕಂದರೆ ಪದ್ರವಾಗಿ ಬರುತ್ತಲ್ವ, ಸೊ ಆ ರೀತಿ. ಈಗ ಒಂದು 5 ಕೂಡ ನೀವು ಚೆನ್ನಾಗಿ ಇವಾಗ ನಾದ್ಕೋಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ನೀವು ನಾದ್ಕೋಬೇಕು. ಇದನ್ನು ತೆಳುವಾದಷ್ಟು ಚೆನ್ನಾಗಿ ಬರುತ್ತೆ ಇದು. ಒಂದು ಅಗಲವಾದಂಥ ನಾದೋದಕ್ಕೆ ಟೈಲ್ಸು ಅಥವಾ ಏನಾರು ಬಳಸ್ಬೋದು ನೀವು. ನಾವು ಮನೆ ಟೈಲ್ಸ್ನೇ ಬಳಸಿ ಈಗ ನಾದ್ತಾ ಇದ್ದೀವಿ. ಏನಕ್ಕೆ ನಾವು ಎಲೆಗಳನ್ನ ದೊಡ್ಡದಾಗಿ ಮಾಡ್ಕೋಬೇಕು ಅಂತಂದರೆ, ಒಂದು ಫುಲ್ಲು ತೆಳುವಾಗಿ ಲೇಯರ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಪಫ್ಗಳು ಜಾಸ್ತಿ ಬರ್ತವೆ, ಒಂದೇ ಬಾರಿಗೆ ಜಾಸ್ತಿ ಪಫ್ಸ್ನ ಮಾಡ್ಬೋದು ಅನ್ನೋ ಕಾರಣಕ್ಕಷ್ಟೇ. ಸೊ ಈ ರೀತಿಯಾಗಿ ಎಲ್ಲ ಎಲೆಗಳನ್ನ ಉತ್ಕೊಳ್ಳಿ 5 ಕೂಡ. ಈಗ ಸಪ್ರೇಟಾಗಿ ಒಂದು ತಟ್ಟೆನೋ ಅಥವಾ ಒಂದು ದೊಡ್ಡ ಮಣೆನೋ ತಗೊಂಡು ಅದ್ರ ಮೇಲೆ ಈಗ ನಾವೇನು ಉದ್ದಿರ್ತೀವಲ್ವ, ಒಂದೊಂದೇ ನೀವು ಎಲೆ ಇರುತ್ತಲ್ವ ಅದನ್ನು ಹಾಕಬೇಕಾಗುತ್ತೆ.
ಸೊ ಫಸ್ಟ್ ಒಂದು ಎಲೆ ಹಾಕಿದಾಗ ಅದ್ರ ಮೇಲೆ ನಾವೀಗ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಈಗ ಅದನ್ನು ನೀವು ಮೇಲ್ಗಡೆ ಎಲ್ಲ ಸವರಬೇಕಾಗುತ್ತೆ ಚೆನ್ನಾಗಿ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪನೇ ಒಂದೊಂದು ಸ್ಪೂನು 2 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಳಿ ಅದನ್ನು. ಇದೇ ರೀತಿಯಾಗಿ ನೀವು ಪ್ರತಿ ಎಲೆನೂ ಕೂಡ ಉತ್ಕೊಂಡು ಅದ್ರ ಮೇಲೆ ಎಣ್ಣೆ ಸವರಿ ಈ ರೀತಿ ಹಾಕಬೇಕಾಗುತ್ತೆ. ಸೊ ಹಾಕೋದು ಕೂಡ ಒಂದ್ಸಲ ನೋಡ್ಕೊಳ್ಳಿ, ಒಂದು ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಹಾಕೋದು ಗೊತ್ತಾಗಲ್ಲ ಕೆಲವೊಬ್ಬೊಬ್ಬರಿಗೆ. ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಅದನ್ನು ಮೇಲ್ಗಡೆ ಎಲ್ಲ ಸವರಿ ಒಂದೇ ಸಮನಾಗಿ ಫ್ಲಾಟಾಗಿ ಬರಬೇಕದು. ಆ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಯಾವ ಕಡೆ ಕೂಡ ತೆಗ್ಗು ಉಪ್ಪು ಆ ರೀತಿ ಇರೋಂಗಿಲ್ಲ. ಸೊ ಈಗ ಲಾಸ್ಟ್ ಎಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ದಪ್ಪನಾಗೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಎಣ್ಣೆದು, ಅದನ್ನೆಲ್ಲ ಹಾಕಿ ಸವರಬೇಕಾಗುತ್ತೆ ಚೆನ್ನಾಗಿ. ಇವಾಗ ಲಾಸ್ಟ್ ಎಲೆಗೆ ಮಾತ್ರ ಫುಲ್ ಚೆನ್ನಾಗಿ ಹಾಕಿ ದಪ್ಪನಾಗೆ ಸವರ್ಕೊಳ್ಳಿ ನೀವು. ಈಗ ಎಲ್ಲ ರೆಡಿ ಆದ ನಂತರ ಈಗ ನಾವು ಇದನ್ನು ಕಟ್ ಮಾಡಬೇಕಾಗುತ್ತೆ. ಎಷ್ಟು ಪೀಸಸ್ ಆಗಿ ಅಂತಂದರೆ, ಈಗ ನಾನು 4 ಭಾಗ ಆಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಅರ್ಧ ಮೊಟ್ಟೆನ ನಾನು ಹಾಕೋದು ಇದರಲ್ಲಿ. ಸೊ ಅರ್ಧ ಮೊಟ್ಟೆ ಇದೆಲ್ಲ ಒಗ್ಗರಣೆ ಹಿಡಿಬೇಕು ಅಂತಂದರೆ ಈ ಜಸ್ಟ್ ಒಂದು 4 ಮಾತ್ರ ಆಗ್ತವೆ ಇದರಿಂದ. ಈ ರೀತಿ ಸೈಡ್ ಬಾರ್ಡರ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇದರಲ್ಲೇ ನಾವು 4 ಭಾಗ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ, ಒಂದು 4 ಎಗ್ ಪಫ್ ಮಾಡೋವಷ್ಟು. ಈಗ ಪ್ರತಿ ಭಾಗಕ್ಕೂ ನಾವು ಒಗ್ಗರಣೆನ ಹಂಚಬೇಕಾಗುತ್ತೆ. ಈಗ ನಾನು ಆ ಒಗ್ಗರಣೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಆ ಪ್ರತಿ ಒಗ್ಗರಣೆನೂ ಕೂಡ ಇವಾಗ 4ಕ್ಕೂ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಒಂದೊಂದು ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ. ಒಗ್ಗರಣೆ ಹಾಕಿದಾದ್ಮೇಲೆ ಅದಕ್ಕೆ ಪ್ರತಿ ಭಾಗಕ್ಕೂ ಕೂಡ ಒಂದೊಂದು ಅರ್ಧ ಮೊಟ್ಟೆ ತಗೊಂಡು ಇವಾಗ ಇಡ್ತಾ ಇದ್ದೀನಿ ನಾನು. ಈಗ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇದನ್ನು ನಾವು ಮೊಟ್ಟೆ ಎಲ್ಲ ಚೆನ್ನಾಗಿ ಹಿಟ್ಟಲ್ಲಿ ಮುಚ್ಚಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಎಳ್ಕೊಂಡು ಅದನ್ನು ಚೆನ್ನಾಗಿ ದಪ್ಪನಾಗಿ ಮುಚ್ಚಬೇಕಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ. ಯಾವುದೇ ರೀತಿಯಾಗಿ ಹೊರಗಡೆ ಔಟ್ ಬರಬಾರ್ದು ಅದು, ಒಗ್ಗರಣೆ ಆಗಿರಲಿ ಏನೇ ಆಗಿರಲಿ. ಸೊ ಆ ರೀತಿಯಾಗಿ ನೀವು ಚೆನ್ನಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಇದನ್ನು. ಸೊ ಇದು ಏನಾರು ಸ್ವಲ್ಪ ಮಿಸ್ ಆದರೂ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ನಿಧಾನವಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ. ಇದೇ ರೀತಿಯಾಗಿ ಪ್ರತಿ ಒಂದೊಂದು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ಈಗ 4 ಪಪ್ಗಳು ಕೂಡ ರೆಡಿಯಾಗಿದ್ದಾವೆ. ಸೊ ಈ ಬಾರ್ಡ್ರನ್ನು ಕಟ್ ಮಾಡಿದ್ನಲ್ವ, ಅದನ್ನ ವೇಸ್ಟ್ ಮಾಡೋದು ಅಂತ ನಾನೇ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಇದ್ರ ಮೇಲೂ ಕೂಡ ಏನಾರು ಮೊಟ್ಟೆ ಇಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಈಗ ಬಾರ್ಡ್ರ್ ನಾನೇ ಈ ರೀತಿ ಹೊಸ್ದಾಗಿ ಜೋಡಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಒಂದು ಮೊಟ್ಟೆ ಇಟ್ಟು ಮುಚ್ಚೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಹಂಗೋ ಹಿಂಗೋ ಟ್ರೈ ಮಾಡಿ ಇದನ್ನು ಮುಚ್ಚಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಸೊ ಎಲ್ಲ ಕಡೆಯಿಂದನೂ ಲೀಕ್ ಆಗದೆ ಇರೋ ರೀತಿಯಲ್ಲಿ ನೋಡೋದಕ್ಕೂ ಕೂಡ ಒಳ್ಳೆ ಪಪ್ಸ್ ರೀತಿನಲ್ಲಿ ಕಾಣ್ತೈತೋ ಇಲ್ಲ ಗೊತ್ತಿಲ್ಲ. ಸೊ ಆ ರೀತಿ ರೆಡಿ ಮಾಡಿದ್ದೀನಿ. ಈಗ ನಾವು ಏನು ಮಾಡಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲನೂ ಕೂಡ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸವರಬೇಕಾಗುತ್ತೆ ಮೇಲೆಲ್ಲ ಸವರಿದಾದ್ಮೇಲೆ ಇದನ್ನೇನು ಜಾಸ್ತಿ ಹೊತ್ತೇನು ಬಿಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಇದನ್ನು ಎಣ್ಣೆಗೆ ಹಾಕಿ ಕರಿಯೋದೆಯ. ಈಗ ಎಲ್ಲದಕ್ಕೂ ಎಣ್ಣೆ ಸರ್ವಿ ನೆಕ್ಸ್ಟ್ ಎಣ್ಣೆನೆಲ್ಲ ಹಾಕಿ ಕರೀರಿ ಪಟ್ಟು. ಎಣ್ಣೆ ಮಾತ್ರ ದಪ್ಪನಾಗೆ ಹಾಕೊಳ್ಳಿ, ಯಾಕಂದರೆ ಇವು ಸ್ವಲ್ಪ ಉತ್ತವಲ್ವ. ಸೊ ಹಂಗಾಗಿ ಎಣ್ಣೆ ಸ್ವಲ್ಪ ಭಾಳನೇ ಬೇಕಾಗುತ್ತೆ. ಇಲ್ಲ ಲೋ ಫ್ಲೇಮ್ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕಿ ಕೂಡ ನೀವು ಮಾಡ್ಬೋದು, ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಯುತ್ತೆ ಅಷ್ಟೇ. ಇವಾಗ ನಾನು ಒಂದೊಂದಾಗೆ ಈ ಬಾಣಲಿನಲ್ಲಿ ಹಿಡಿಯೋದು 2 ಅಷ್ಟೇ. ಸೊ ಹಂಗಾಗಿ 2 ಹಾಕ್ಕೊಂಡು ಇವಾಗ ಸ್ವಲ್ಪ ಕರಿತೀನಿ ನಾನು. ಇದನ್ನ ಹಾಕಿದಾದ್ಮೇಲೆ ನೀವು 2 ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಹಂಗಾಗಿ ಒಂದು ಸ್ವಲ್ಪ ಎಣ್ಣೆನ ಮೇಲ್ಮೇಲೂ ಕೂಡ ಬಿಡ್ತಾ ಇರ್ರಿ, ಅದಕ್ಕೆ ಎಲ್ಲ ಕಡೆ ಬೇಯಬೇಕಲ್ವ. ಹಂಗಾಗಿ ಸೊ ತಿರ್ಗಾಕಿದ ಮೇಲೆ ಇದು ಮೇಲ್ಗಡೆ ನಾವು ಏನು ಮುಚ್ಚಿರ್ತೀವಲ್ವ ಅದು ಬಿಟ್ಕೋಬಾರ್ದು. ಸೊ ಹಂಗಾಗಿ ಇವಾಗಲೇ ಒಂದು ಸ್ವಲ್ಪ ಬೆಂದ್ಕೊಂಡ್ಬಿಡ್ಲಿ ಅಂತ ಮೇಲೇನೂ ಕೂಡ ಎಣ್ಣೆ ಬಿಡ್ತಾ ಇದ್ದೀನಿ, ಬಿಸಿ ಎಣ್ಣೆನೇ. ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕಿದು. ಸುಮಾರು ಒಂದು 10 ನಿಮಿಷ ಅಂತೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇದನ್ನು. ಇಲ್ಲಾಂದರೆ ಮೇಲ್ಗಡೆ ಫುಲ್ಲು ಸೀದೋದಂಗೆ ಕಾಣುತ್ತೆ, ಒಳಗಡೆ ಏನು ಬೆಂದೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ನೀವು. ಹಂಗಾದರೆ ಇದು ಚೆನ್ನಾಗಿ ಲೇಯರ್ ಬೈ ಲೇಯರ್ ಆಗಿ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗೂ ಸಖತ್ತಾಗಿ ಬರುತ್ತೆ. ಸೇಮ್ ಕರ್ಗಡುಬು ಅಥವಾ ಹೋಳಿಗೆ ನೀವು ಕರಿತೀರಲ್ವ, ಸೊ ಆ ರೀತಿಯಾಗಿ ಇದನ್ನು ಕರಿಬೇಕಾಗುತ್ತೆ ನೀವು. ಕಲರೆಲ್ಲ ಯಾವ ರೀತಿ ಚೇಂಜ್ ಆಗಿದೆ ನೋಡಿ, ಎಷ್ಟು ಸಖತ್ತಾಗಿ. ಸೇಮ್ ಬೇಕ್ರಿನಲ್ಲಿ ಯಾವ ರೀತಿನಲ್ಲಿ ಮಾಡಿ ಕಲರ್ ಅಥವಾ ಮಾಡಿರ್ತಾರೋ ಅದೇ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಓವನ್ ಇದ್ದರೆ ಓವನ್ನಲ್ಲಿ ಅಥವಾ ನೀವು ಮಾಡ್ಬೋದು. ಸೊ ನಾವು ಬಡವರು ಏನು ಮಾಡೋಕ್ಕಾಗಲ್ಲ, ಅಂಥವೆಲ್ಲ ಇಲ್ಲ. ಹಂಗಾಗಿ ನಾವು ಎಣ್ಣೆನಲ್ಲೇ ಗ್ಯಾಸ್ ಸ್ಟವ್ನಲ್ಲೇ ಕರಿಬೇಕು. ಸೊ ಆ ರೀತಿಯಾಗಿ ಕರೆದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ಇದೆಲ್ಲ ಮಾಡಿದ್ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಸುಮ್ಮನೆ ಹೋಗಿ ಬೇಕ್ರಿನಲ್ಲಿ ದುಡ್ಡು ಕೊಟ್ಟು ತಂದು ತಿನ್ಬಹುದು, ಇದು ಯಾಕೋ ಬೇಡ ಅಂತ ಅನಿಸ್ತು. ಯಾಕಂದರೆ ತುಂಬ ಒತ್ತು ಹಿಡಿಯುತ್ತೆ, ತುಂಬ ತಾಳ್ಮೆ ಇರಬೇಕು ಇದಕ್ಕೆ. ನಿಮಗೆ ಅಷ್ಟು ತಾಳ್ಮೆ ಐತೆ ಅನ್ನೋದಾದರೆ ಮಾಡ್ಕೊತೀನಿ. ಏನಪ್ಪ ನಮ್ಮ ನಂಬಿಕೆ ಅಂದರೆ ಮನೇಲಿ ತಿನ್ನೋದೇ ಬೆಸ್ಟು ಅಂತ ಬೇಕ್ರಿಗಿಂತ. ಹಂಗೋಗಿ ನಾವು ಮನೆಯಲ್ಲೇ ಮಾಡಿ ತೋರಿಸಿದ್ದೀನಿ. ಮನೆಯಲ್ಲಿ ಮಾಡ್ಕೊಂಡು ತಿನ್ನೋರಿಗೆ ಹೋಗಿ ಬೇಕ್ರಿನಲ್ಲಿ ಬೇಕಾದ್ರೂ ತಿನ್ಬೋದು ನೀವು. ಸೊ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ, ಯೋಚನೆ ಮಾಡಿ ಮಾಡೋಕ್ಕೂ ಮುಂಚೆ. ಸೊ ಈ ಎಗ್ ಪಫ್ ಮಾತ್ರ ಸಖತ್ತಾಗಿ ಬೇಕ್ರಿಗಿಂತಲೂ ಚೆನ್ನಾಗಿ ಬಂದಿದೆ ಟೇಸ್ಟು, ಯಾಕಂದರೆ ಮನೇಲಿ ಮಾಡಿರೋದಲ್ವ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ನ ಪ್ರತಿ ವೀಡಿಯೋಸ್ನು ಕೂಡ ನೋಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.